ನಮಸ್ತೆ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಕಲ್ಲಂಗಡಿ ಬೆಳೆಗಾರರಿಂದ ಬಂದ ಅತಿ ಹೆಚ್ಚು ಪ್ರಶ್ನೆಗಳಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಎಂದರೆ ಕಲ್ಲಂಗಡಿ ಬೆಳೆಯಲ್ಲಿ ಅಂಟಾದ ಕಾಂಡುಕೊಳೆತ ರೋಗ. ಇದನ್ನು ವೈಜ್ಞಾನಿಕವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ರೈತರಿಗೆ ಗೊತ್ತಾಗ್ತಿಲ್ಲ. ಇದರಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಅದರ ಲಕ್ಷಣಗಳು ಹೇಗೆ ಇರುತ್ತೆ ಅಂತ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ತಪ್ಪದೆ ವೀಕ್ಷಿಸಿ. ಮೊದಲನೆಯದಾಗಿ ಈ ರೋಗವು ಡಿಡಿಮೆಲ್ಲಾ ಬ್ರಯೋನಿಯಾ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಇದರ ರೋಗ ಲಕ್ಷಣ ನೋಡುವುದಾದರೆ ಮೊದಲನೆಯದಾಗಿ ಎಲೆಗಳ ಮೇಲೆ ಕಂಡುಬರುತ್ತದೆ. ಎಲೆಗಳ ಮೇಲೆ ನೀರು ಮಿಶ್ರಿತ ಚಿಕ್ಕ ಚಿಕ್ಕ ಮಚ್ಚೆಗಳು ನಾವು ನೋಡ್ಬೋದು. ಈ ಮಚ್ಚೆಗಳು ದೊಡ್ಡದಾದಂತೆ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಲಕ್ಷಣವು ಎಲೆಗಳ ಮೇಲೆ ಅಲ್ಲದೆ ಕಾಂಡ ಮತ್ತು ಹಣ್ಣುಗಳ ಮೇಲೆ ಕೂಡ ನಾವು ನೋಡಬಹುದು. ರೋಗಕ್ಕೆ ತುತ್ತಾದ ಕಾಂಡವು ಬಿರುಕು ಬಿಡುವುದಕ್ಕೆ ಪ್ರಾರಂಭಿಸುತ್ತದೆ. ಹೀಗೆ ಬಿರುಕು ಬಿಡುವುದರಿಂದ ಆ ಕಾಂಡದಿಂದ ನಾವು ಕೆಂಪು ದ್ರವ್ಯ ಹೊರಹೊಮ್ಮುವುದನ್ನು ನೋಡುತ್ತೇವೆ. ಇದೇ ರೀತಿಯ ಲಕ್ಷಣಗಳು ನಾವು ಹಣ್ಣುಗಳ ಮೇಲೆ ಕೂಡ ನೋಡಬಹುದು. ಈ ರೋಗಕ್ಕೆ ತುತ್ತಾದ ಹಣ್ಣುಗಳು ಕೂಡ ಬಿರುಕು ಬಿಡುವುದಕ್ಕೆ ಪ್ರಾರಂಭಿಸುತ್ತದೆ. ಹಣ್ಣುಗಳು ತುದಿಯಲ್ಲಿ ಕೊಳೆತು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ಇದನ್ನು ಕಪ್ಪು ಕೊಳೆತ ರೋಗ ಎಂದೇ ಕರೆಯುತ್ತೇವೆ. ಇದು ಈ ರೋಗದ ಪ್ರಮುಖ ಲಕ್ಷಣವಾಗಿದೆ. ಈ ರೋಗದಿಂದ ನಾವು ಸುಮಾರು 43% ಇಳುವರಿಯಲ್ಲಿ ಕುಂಠಿತವನ್ನು ನೋಡಬಹುದು. ಇಲ್ಲಿವರೆಗೂ ನಾವು ರೋಗದ ಲಕ್ಷಣಗಳನ್ನು ನೋಡಿದ್ವಿ. ರೋಗದ ಲಕ್ಷಣ ನೋಡಿದ್ರೆ ಅಷ್ಟೇ ಸಾಕ ರೈತರೆ? ಇದನ್ನು ನಿರ್ವಹಣೆ ಕೂಡ ಮಾಡಬೇಕಲ್ವಾ? ಆದ್ದರಿಂದ ನಾನು ಇವಾಗ ಕೆಲವೊಂದಷ್ಟು ಶಿಲೀಂಧ್ರನಾಶಕಗಳನ್ನು ಹೇಳ್ತೀನಿ. ಅದನ್ನು ಸ್ಪ್ರೇ ಮಾಡಿ ನಿಮ್ಮ ಹೊಲದಲ್ಲಿ ಸೂಕ್ತವಾಗಿ ಅಂಟಾದ ಕಾಂಡುಕೊಳೆತ ರೋಗವನ್ನು ನೀವು ನಿರ್ವಹಣೆ ಮಾಡ್ಬೋದು. ರೈತರೆ, ಯಾವಾಗಲೂ ನಾವು ರಾಸಾಯನಿಕವಾಗಿ ಹೇಗೆ ನಿರ್ವಹಣೆ ಮಾಡಬೇಕಂತ ನೋಡೋದಕ್ಕಿಂತ ಮುಂಚೆ ಜೈವಿಕವಾಗಿ ಮೊದಲನೇದಾಗಿ ನಿರ್ವಹಣೆ ಮಾಡಬೇಕು. ಆದ್ದರಿಂದ ಮೊದಲನೇದಾಗಿ ನೀವು ಮಲ್ಟಿಪ್ಲೆಕ್ಸ್ ನಿಸರ್ಗ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಹಾಗಾಗಿಯೂ ಅದು ನಿರ್ವಹಣೆ ಆಗಲಿಲ್ಲ ಎಂದರೆ ತದನಂತರ ರಾಸಾಯನಿಕವನ್ನು ಬಳಸಿ ನಿರ್ವಹಣೆ ಮಾಡಿ. ಮೊದಲನೆಯದಾಗಿ ರೋಕೋ 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ಅಥವಾ ಕ್ಯಾಬ್ರಿಯೋಟಾಪ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ಅಥವಾ ಕೋಸೈಡ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದರಿಂದ ಕೂಡ ನಿಮಗೆ ನಿಯಂತ್ರಣ ಹೊಂದದಿದ್ದಲ್ಲಿ M45 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಕವಚ್ 1.5 ಅಥವಾ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ. ಈ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲ ಶಿಲೀಂಧ್ರನಾಶಕಗಳು ಎಲ್ಲಿ ಸಿಗುತ್ತೆ ಅಂತ ಹುಡುಕಾಡ್ತಿದ್ದೀರಾ ರೈತರೆ? ಆದ್ದರಿಂದ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ಗೆ ಕರೆ ಮಾಡಿ, ಅಥವಾ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ನ ಉಪಯೋಗಿಸಿ ನೀವು ಆರ್ಡರ್ ಮಾಡ್ಬೋದು. ಇದೇ ರೀತಿ ಕೃಷಿಗೆ ಸಂಬಂಧಿತ ಹೆಚ್ಚಿನ ವಿಡಿಯೋಗಳು ನೋಡಬೇಕಾದಲ್ಲಿ ನಮ್ಮ ಅಗ್ರಿಪ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರೈತರೆ. ಧನ್ಯವಾದಗಳು.